ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ H16 ನ್ಯೂಸ್ಗೆ ಸ್ವಾಗತ. ನಾನು ಅಶೋಕ್ ಜೋತವರ್. ಇದರ ಒಂದು ಕಂಡಿದ್ದು ಕಂಡ ಹಾಗೆ ಚೌಕಟ್ಟೇನು ಚರ್ಚೆಯದು ನಡ್ಕೊಂಬರೋಣ ಬನ್ನಿ. ರಾಜ್ಯ ರಾಜಕಾರಣದಲ್ಲಿ ಹೈಕಮಾಂಡ್ ಎಂಟ್ರಿ. ರಾಜ್ಯ ಬಿಟ್ಟು ದೆಹಲಿ ಮೊರೆ ಹೋದ್ರ DK ಶಿವಕುಮಾರ್. 5 ವರ್ಷ ನಾನೇ ಸಿಎಂ ಎಂದು ಬೀಗುತ್ತಿದ್ದ ಸಿಎಂ ಸಿದ್ದುಗೆ ಶಾಕ್. ನವೆಂಬರ್ ನಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಗುತ್ತಾ? ಬಿಹಾರ ಗದ್ದುಗೆ ಹಿಡಿಯುವಲ್ಲಿ ಕರ್ನಾಟಕ ಕಳೆದುಕೊಳ್ಳುತ್ತಾರ ಕಾಂಗ್ರೆಸ್? ಬಿಹಾರ ಚುನಾವಣೆ ಗದ್ದಲದಲ್ಲಿ ರಾಹುಲ್ ಚಿತ್ತ ಕರ್ನಾಟಕದತ್ತ. ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯ ನಾಯಕರನ್ನು ಚಿಪ್ ಮಾಡಿತ. ಸಂಪುಟ ಪುನರ್ರಚನೆ ಆದರೆ ಉತ್ತರ ಕರ್ನಾಟಕದಲ್ಲಿ ಯಾರಿಗೆ ಲಾಭ? ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿಯಾದಂತಹ ಈ ಒಂದು ಚೌಕಟ್ಟನ್ನು ಹಾಕೊಂಡಿದ್ದೀವಿ ನಾವು. ನಮ್ಮ ಕಂಡ ಹಾಗೆ ಚರ್ಚೆ ವಿಶೇಷದಲ್ಲಿ. ಸೊ ಈ ಒಂದು ಚರ್ಚೆಯನ್ನ ಮಾಡೋದಕ್ಕೆ ನಮ್ಮ ಜೊತೆಗೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಸ್ ವೆಲ್ CEO ಆಫ್ ಅವರ್ ಚಾನಲ್ ಮಲ್ಲಪ್ಪ ಜೋತವರ್ ಸರ್ ಇದ್ದಾರೆ. ಸರ್, ತಮಗೆ ಸ್ವಾಗತ. ಸರ್, ಸಮಯದ ಅಭಾವ ಇರುತ್ತೆ, ಏನಕ್ಕಂತ ವಿ ಹ್ಯಾವ್ ಟು ಕಂಪ್ಲೀಟ್. ಸೊ ಈ ಒಂದು ಚರ್ಚೆಯಲ್ಲಿ ಬೇಗ ನಾವು ಮುಗಿಸ್ತಾ ಹೋಗ್ಬೇಕಾಗುತ್ತೆ. ಸೊ ಬೇಗನೆ ಸ್ಟಾರ್ಟ್ ಮಾಡಿಬಿಡೋಣ. ಸರ್, ರಾಜ್ಯ ರಾಜಕಾರಣದಲ್ಲಿ ಹೈಕಮಾಂಡ್ ಎಂಟ್ರಿ. ಹೈಕಮಾಂಡ್ ಆಲ್ರೆಡಿ ಎಂಟ್ರಿ ಆಗಿದೆ. ಎಂಟ್ರಿ ಆಗ್ತದೆ, ಹೋಗ್ತದೆ. ಹೈಕಮಾಂಡ್ ಇಂದಿರಾ ಗಾಂಧಿ ಅವರು ಇದ್ದಂಗೆ ಇಲ್ಲ. ಇವತ್ತು ಹೈಕಮಾಂಡ್ ಇವತ್ತು BJP ಇದ್ದಂಗೆ ಇಲ್ಲ. ಯಾಕಿಲ್ಲಪ್ಪ ಅಂತಂದ್ರೆ ಮೊದಲಿನ ಅಧಿಕಾರನ ಅದು ಕಳ್ಕೊಂಡದ. ಹೀಗಾಗಿ ಹೀಗೆ ಇರಬೇಕು, ಡಿಕ್ಟೇಟ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಇವತ್ತು DK ಶಿವಕುಮಾರ್ ಅವರು ಎದ್ದು ಮಾತಾಡ್ತಾರೆ, ನಮ್ಮ ಸಿದ್ದರಾಮಯ್ಯರು ಮಾತಾಡ್ತಾರೆ, ಜಾರಕಿಹೊಳಿ ಮಾತಾಡ್ತಾರೆ, MC ಮಹದೇವಪ್ಪನವರು ಮಾತಾಡ್ತಾರೆ, ಎಲ್ಲರೂ ಪರಮೇಶ್ವರಪ್ಪ ನಾನು ಯಾಕೆ ಆಗುವುದಿಲ್ಲ, ನಾನು ಆಗಬೇಕಲ್ಲಪ್ಪ ಮುಖ್ಯಮಂತ್ರಿ ಅಂತ ಅಂತಾರೆ. MB ಪಾಟೀಲ್ ಬಂದು ನಾನು ಯಾಕೆ ಇಲ್ಲಿ ನಾವು ರೇಸ್ ಆಗೋದಿಲ್ಲ ಅಂತ ಹೇಳ್ತಾರೆ. ಇದ್ರ ಅರ್ಥ ಏನಪ್ಪ ಅಂದ್ರೆ ಇಲ್ಲ ನಮಗೆ ಪ್ರಜಾಪ್ರಭುತ್ವ ಐತಂತ ಇವ್ರು ಕಾಂಗ್ರೆಸ್ ಹೇಳ್ಕೋಬೋದಿಲ್ಲ ಅಂತಲ್ಲ, ಆದರೆ ಮೂರು ಸಾರಿ ಕಾಂಗ್ರೆಸ್ ಪ್ರಜಾಪ್ರಭುತ್ವ ಆಂತರಿಕವಾಗಿ ಇಲ್ಲ ಅನ್ನೋದನ್ನು ಬಿಡಿಸಿಡ್ಬೇಕಾಗಿಲ್ಲ. ಹಾಗೆ ಮೊನ್ನೆ ಏನೋ ಸ್ವಲ್ಪ ನಮ್ಮ ಖರ್ಗೆ ಅವ್ರೇನೋ ಮಿನಿಸ್ಟರ್ ಇದು ಮಾಡಿದರು, ನಮ್ಮ ಅಧ್ಯಕ್ಷರನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ನಿಜವಾಗಿಯೂ ಅವತ್ತು ಆಗಬೇಕಾದಂಥವ್ರು ಶಶಿ ತರೂರ್ ಅವರು ಮತ್ತು ಪ್ರತಿಭೆ, ಇವರು ಅನುಭವ ಸಾಕಷ್ಟು ಅದ ಮತ್ತು ನಿಷ್ಠರು ಇವರು. ಇಂದಿರಾ ಕಾಂಗ್ರೆಸ್ಗೆ ನಿಷ್ಠರು, ಗದ್ದುಗಿಗೆ ನಿಷ್ಠರು ಅಂಥವ್ರನ್ನ ಅವತ್ತು ಅಧ್ಯಕ್ಷರು ಮಾಡಿದ್ರು. ಅದ್ರಲ್ಲಿ ಎರಡು ಮಾತಿಲ್ಲ. ಆದ್ರೆ ಒಬ್ಬ ವಿಚಾರವಾದಿ, ಅಂದರೆ ರಾಜಾತೆ ಪಾಲನೆ ಮಾಡುವಂತಹ ವ್ಯಕ್ತಿ. ಆದ್ರೆ ನಮ್ಮ ಇವರನ್ನು ಸ್ವಲ್ಪ ಕೆಣಕುವಂಥ ಪ್ರವೃತ್ತಿ, ಬುದ್ಧಿವಂತರು, ಓದಿದವರು, ತರುಣವರು, ಅದಾಗಲಿಲ್ಲ ಒಂದು ದೊಡ್ಡ ಸಾಕ್ಷಿ ಅದ. ನಾವು ಹೇಳ್ಕೋಬೋದು, ನಾವು ಇಲ್ಲಪ್ಪ ನಾವು ಪ್ರಜಾಪ್ರಭುತ್ವ ನಮ್ಮಲ್ಲ ಅಂತೇಳಿ ಹೇಳ್ಕೊಳ್ಳಿ ಅಂತ ತಪ್ಪಿಲ್ಲ. ಎಲ್ಲರೂ ಅಂತ ಹೇಳ್ತಾರೆ, BJP ಅಂತ ಹೇಳ್ತಾರೆ. ಆದ್ರೆ ಮೋದಿ